ಡೌನ್. ಐ ಆಮ್ ನಾಟ್ ಟೆಲಿಂಗ್ ದೇ ಝೀರೋಡ್, ಬಟ್ ಅಲ್ಪ ಸ್ವಲ್ಪ ಏನೋ ಉಳಿಸ್ಕೊಂಡಿದ್ದಾರೆ. ಪ್ರಾಬಬ್ಲಿ ಜೂನ್ ವಾರ ಆದ್ಮೇಲೆ ಪ್ರಾಬಬ್ಲಿ ಇರಾನ್ ಸಪ್ಲೈ ಮಾಡಿರ್ಬೋದು ಒಂದಷ್ಟೋ ಇಷ್ಟು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಸೊ ವಾಟ್ maximum damage they cause with minimum weapons, they are trying to do that. ಸೊ ಇದು ತುಂಬಾ ದಿವಸಗಳ ಕಾಲ ಅಂತೂ ಎಳಿಯಕ್ಕಾಗಲ್ಲ. ಮೇ ಬಿ ಈ ವೀಕ್ ಎಳಿಬಹುದು ಅಷ್ಟೇ. ಅದ್ರ ಮೇಲೆ ದೇ ಕೆನಾಟ್, ಅಷ್ಟು ವೆಪನ್ಸ್ ಅವ್ರ ಹತ್ರ ಉಳಿದಿಲ್ಲ ಅಷ್ಟು. ಸೊ ಎಷ್ಟು ಡ್ಯಾಮೇಜ್ ಕಾಸ್ ಮಾಡಕ್ಕಾಗತ್ತೋ ಮಾಡ್ತಾ ಇದಾರೆ ಈಗ. ಸೊ ಅದರಿಂದ ಈಗ ಆಗ್ಲೇ ನೋಡಿ ಇವತ್ತು ಶೇರ್ ಬಿದ್ದೋಯ್ತು. ಎಕನಾಮಿಕಲಿ ಎಷ್ಟು ಡಿಸ್ಟರ್ಬೆನ್ಸ್ ಆಗಿದೆ. ದುಬೈ ಅನ್ನೋ ದೊಡ್ಡ ಏರ್ಪೋರ್ಟೇ ಬಿದ್ದೋಗಿದೆ. ಮೀನ್ಸ್ ದೇರ್ ಇಸ್ ನಥಿಂಗ್ ಇನ್ ದುಬೈ ಏರ್ಪೋರ್ಟ್ ಟುಡೇ. ಮೀನ್ಸ್ ದೇರ್ ಇಸ್ ನೋ ಫ್ಲೈಟ್ಸ್. ವಾಟ್ ಈಸ್ ದ ಲಾಸ್? ವಾಟ್ ಈಸ್ ದ ಲಾಸ್ ಟು ದಟ್ ಕಂಟ್ರಿ? ಒಂದ್ ದಿವಸ 2 ದಿವಸ ಅಂತ ದೊಡ್ಡ ವಿಶ್ವದಲ್ಲೇ ಅತಿ ದೊಡ್ಡ ಏರ್ಪೋರ್ಟ್ ನಿಂತೋದ್ರೆ ಎಕನಾಮಿಕಲಿ ಯಾವ ತರ ಹೊಡಿಬಹುದು, ಇದೆಲ್ಲ ಅವ್ರು ಮಾಡ್ತಾ ಇದಾರೆ ಈಗ. ಸೊ ಇಟ್ ಈಸ್ ನಾಟ್ ದಟ್ ಕಿಲ್ಲಿಂಗ್ ಆಫ್ ಪೀಪಲ್ ಇಟ್ ಸೆಲ್ಫ್ ವಿಲ್ ಕಾಸ್ ದ ಡ್ಯಾಮೇಜ್ ಟು ದ ಕಂಟ್ರಿ. ಈ ತರ ಎಕನಾಮಿಕಲಿ ಏಟ್ ಕೊಟ್ಟಾಗ ಮತ್ತೆ ಅವ್ರು ರಿವೈವ್ ಆಗಕ್ಕೆ ಬಹಳ ದಿವಸಗಳ ಕಾಲ ಬೇಕು. ಸೊ ಈ ತರ ಮಾಡಕ್ ಶುರು ಮಾಡಿದಾರೆ ಆಗ್ಲೇ. ಬಟ್ ಒಂದ್ ಅನುಮಾನ ಏನ್ ಬರುತ್ತೆ ಸರ್, ಈ ರಷ್ಯಾ ಉಕ್ರೇನ್ ಯುದ್ಧ ಶುರುವಾದಾಗ್ಲೂ ಕೂಡ ಇದನ್ ತುಂಬಾ ದಿನ ನಡೆಯಲ್ಲ, ಶರಣಾಗ್ಬಿಡುತ್ತೆ ಅನ್ನೋ ರೀತಿಯಲ್ಲಿತ್ತು. ಬಟ್ ನಮಗ್ ಪರಿಸ್ಥಿತಿ ಹೆಂಗ್ ಉಲ್ಟಾಯ್ತು ನಾವು ಗಮನಿಸ್ತಾ ಬಂದ್ವಿ. ಇಲ್ಲೂ ಕೂಡ ಅಂದ್ರೆ ಆಯ್ತು, ಅವ್ರ ಹತ್ರ ಕೆಪಾಸಿಟಿ ಇಲ್ಲ, ಬಟ್ ಹೊರಗಿನಿಂದ ಸಪೋರ್ಟ್ ಏನಾದ್ರೂ ಸಿಕ್ಕಿ ಈ ಯುದ್ಧ ಮತ್ತಷ್ಟು ಪ್ರೊಲಾಂಗ್ ಆಗೋ ಸಾಧ್ಯತೆಗಳು ಅಂತಿದ್ರೆ, ಹೊರಗಿನಿಂದ ಸಪೋರ್ಟ್ ಸಿಕ್ಕಿದ್ರೆ ಪ್ರೊಲಾಂಗ್ ಆಗತ್ತೆ. ಬಟ್ ಯಾರು ಸಪೋರ್ಟ್ಗೆ ಯಾರು ಕಣ್ಣಿಗೆ ಕಾಣ್ತಾ ಇಲ್ವಲ್ಲ. ಯುಕ್ರೇನಿಗೆ ಇಡೀ ನ್ಯಾಟೋ ನಿಂತಿದೆ ಹಿಂದ್ಗಡೆ. ನ್ಯಾಟೋ ನಿಂತಿಲ್ಲ ಅಂದಿದ್ರೆ ಯುಕ್ರೇನ್ ಯುದ್ಧ ಯಾವಾಗ್ಲೂ ಮುಗಿದೋಗಿರುವಂತ ಅಧ್ಯಾಯ ಅದು. ಸೊ ನ್ಯಾಟೋ ನಿಂತಿರೋದ್ರಿಂದ ದೇ ಆರ್ ಫೀಡಿಂಗ್ ದ ವೆಪನ್ಸ್. ಆಮೇಲೆ ಅವ್ರ ಹತ್ರ ಉಳಿದಿದ್ದು ಎಲ್ಲಾ ವೆಪನ್ಸ್ಗೂ ಶೆಲ್ಫ್ ಲೈಫ್ ಅಂತ ಇರುತ್ತೆ. ಇಷ್ಟು ವರ್ಷ ಆದ್ಮೇಲೆ ಅದು ವೇಸ್ಟ್ ಆಗುತ್ತೆ. ಸುಮಾರು ವೆಪನ್ಸ್ ಇತ್ತು, ಅವ್ರ ಹಳೆ ವೆಪನ್ಸ್ ಎಲ್ಲ ಖಾಲಿ ಮಾಡ್ಕೊಂಡ್ರು, ಹೊಸ ಉತ್ಪಾದನೆಗೆ ಆರ್ಡರ್ ತಗೊಂಡ್ರು. ಸೊ ದೇ ಹ್ಯಾವ್ ಸ್ಟ್ರಕ್ ಎ ಬಿಸ್ನೆಸ್ ವಿತ್ ದಿ ಯುಕ್ರೇನ್ ಅಂಡ್ ದೇ ಆರ್ ಡೂಯಿಂಗ್ ಇಟ್. ದೇ ವಾಂಟ್ ಟು ಕಂಟಿನ್ಯೂ ಇಟ್. ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಬಟ್ ಇರಾನ್ ಆ ಪರಿಸ್ಥಿತಿಲಿ ಇಲ್ಲ. ಬಿಕಾಸ್ ಅಲ್ಲಿಗೆ ಯಾರು ಈವನ್ ಆ ಮುಸ್ಲಿಂ ದೇಶಗಳು ಯಾರು ಅವ್ರನ್ನ ಜೊತೆ ನಿಂತಿಲ್ಲ. ಸೊ ದ ಕಂಪ್ಲೀಟ್ಲಿ ದೇ ಹ್ಯಾವ್ ಗಾನ್ ಅಗೇನ್ಸ್ಟ್. ಗಲ್ಫ್ ಕೌನ್ಸಿಲ್ ಇಸ್ ಕಂಪ್ಲೀಟ್ಲಿ ಅಗೇನ್ಸ್ಟ್ ಇರಾನ್. ಈ ಕಡೆ ಟರ್ಕಿ ಏನಾದ್ರೂ ಒಂದ್ ಇಷ್ಟೋ ಸಪೋರ್ಟ್ ಮಾಡಿದ್ರಾರು ಒಂದ್ ಸ್ವಲ್ಪ ದಿವಸ ಎಳಿಯೋದೇನೋ. ಸೊ ಅವರು ಸಿನ್ಸ್ ಇಟ್ ಇಸ್ ಇನ್ ನ್ಯಾಟೋ, ಪ್ರಾಬಬ್ಲಿ ದೇ ಮೇ ನಾಟ್ ಗೋ ಅಗೇನ್ಸ್ಟ್ ಅಮೆರಿಕಾ ಅಂಡ್ ದೇ ಮೇ ಕಮ್. ಟರ್ಕಿ ಇನ್ ಕೇಸ್ ಸರ್ ಏನಾದ್ರೂ ಔಟ್ ಆಫ್ ದ ಬಾಕ್ಸ್ ನಿಂತು ಸಪೋರ್ಟ್ ಮಾಡುವ ಪ್ರಯತ್ನ ಮಾಡಿದ್ರೂ ಕೂಡ ಇರಾನ್ನ ಬಲ ಎಷ್ಟರ ಮಟ್ಟಿಗೆ ಹೆಚ್ಚಾಗಬಹುದು? ಒಂದು ಏರ್ ಸ್ಪೇಸ್ ಆಗ್ಲೇ ಅವ್ರು ಕಳ್ಕೊಂಡ್ಬಿಟ್ಟಿದ್ದಾರೆ. ಸೊ ಮೇನ್ಲಿ ಸಪ್ರೆಷನ್ ಆಫ್ ದಿ ಆರ್ಮಿ ಸೀಡ್ ಅಂತ ಏನ್ ಹೇಳ್ತಾರೆ ಅಂದ್ರೆ, ನಾವು ಮಾಡಿದ್ದು ಅದೇನೆ. ಪಾಕಿಸ್ತಾನ್ ಏರ್ ಸ್ಪೇಸ್ ನ ಫಸ್ಟ್ ಕ್ಲಿಯರ್ ಮಾಡ್ಕೊಂಡ್ಮೇಲೆ ದೇ ಬಿಕೇಮ್ ಲಿಟಲ್ ಕಂಪ್ಲೀಟ್ಲಿ ಡೌನ್. ಅದೇ ತರ ಸಪ್ರೆಷನ್ ಆಫ್ ಏರ್ ಸ್ಪೇಸ್ ಅದು ಮಾಡಿದಾಗ ಏನಾಗುತ್ತೆ, ದೇ ಲೂಸ್ ದಿ ಕಂಪ್ಲೀಟ್ ಇದು. ವೆನ್ ಏರ್ ಸ್ಪೇಸ್ ಯಾವಾಗ ಅವ್ರು ಕಿತ್ಕೊಂಡ್ಬಿಡ್ತಾರೋ ಅಲ್ಲಿಗೆ ಅವ್ರದ್ದು ಅರ್ಧ ಇದು ಕಿತ್ತೋಯ್ತು ಈಗ. ಸೊ ಈಗ ಹೋಗಿ ಅವ್ರು ಏರ್ ಕ್ರಾಫ್ಟ್ ಕಳ್ಸೋದಾಗ್ಲಿ ಇದು ಮಾಡೋದಾಗ್ಲಿ ಅದೆಲ್ಲ ಆಗದೆ ಇರೋಂತ ಪರಿಸ್ಥಿತಿ. ಸೊ ಈ ಒಂದು ಸ್ಥಿತಿಲಿ ಟರ್ಕಿ ವೆರಿ ಬಿಗಿನಿಂಗ್ಗೆ ಅವ್ರಿಗೆ ಸಪೋರ್ಟ್ ಮಾಡಿಕೊಂಡು ಮಾರಲಿ ಅವ್ರ ಜೊತೆ ನಿಂತ್ಕೊಂಡು ಈಗ ಎಂಟ್ರಿ ಆಗಿದ್ರೆ ಆಗ್ತಿತ್ತು. ಬಟ್ ಇಟ್ ಇಸ್ ಟೂ ಲೇಟ್ ನೌ ಟು ಗೆಟ್ ಅನ್ ಎಂಟ್ರಿ ಅಂಡ್ ಮತ್ತೆ ಇದು ಮಾಡೋದು ತುಂಬಾನೇ ಕಷ್ಟ. ಇದ್ರ ಜೊತೆಗೆ ನೀವಾಗ್ಲೇ ಈ ಆರ್ಥಿಕ ಪರಿಸ್ಥಿತಿಗಳ ಮೇಲೆ ಆಗೋ ಪರಿಣಾಮದ ಬಗ್ಗೆ ಕೂಡ ಮಾತನಾಡ್ತಿದ್ರಿ ಸರ್. ಅಂದ್ರೆ ಇವತ್ತು ಮಾರ್ಕೆಟ್ ಓಪನ್ ಆಗ್ತಾ ಇದ್ದಾಗೆ ಡೌನ್ ಫಾಲ್ ಇದು ಹೆಂಗೆ ಇದೇ ಟ್ರೆಂಡ್ ಕಂಟಿನ್ಯೂ ಆಗ್ತಾ ಹೋಗುತ್ತಾ? ಖಂಡಿತ. ವೆನ್ ದೇರ್ ಇಸ್ ಇನ್ಸ್ಟೆಬಿಲಿಟಿ ಇನ್ ದ ವರ್ಲ್ಡ್, ಮಾರ್ಕೆಟ್ ಯಾವಾಗ್ಲೂ ಡೌನ್ ಆಗುತ್ತೆ. ಬಿಕಾಸ್ ಎಕ್ಸ್ಪೋರ್ಟ್ಸ್ ಬಿದ್ದೋಗಿರುತ್ತೆ, ಇಂಪೋರ್ಟ್ಸ್ ಬಿದ್ದೋಗುತ್ತೆ. ಇವತ್ತು ನೋಡಿ ಯಾವ್ದೋ ನಿಮ್ ಟಿವಿಲೇ ನೋಡ್ತಾ ಇದ್ದೆ, ಡ್ರೈ ಫ್ರೂಟ್ಸ್ ರಂಜಾನಿಗೆಲ್ಲ ಕಂಪ್ಲೀಟ್ ಆಲ್ ಡ್ರೈ ಫ್ರೂಟ್ಸ್ ಹ್ಯಾವ್ ಗಾನ್ ಬಿಕಾಸ್ ವಿ ಆರ್ ಗೆಟಿಂಗ್ ಲಾಟ್ ಫ್ರಮ್ ದ ಮಿಡಲ್ ಈಸ್ಟ್ ಕಂಟ್ರೀಸ್. ಸೊ ಈಗ ಯಾವ ಡ್ರೈ ಫ್ರೂಟ್ ಬರ್ತಿಲ್ಲ. ಟು ನೌ ದ ರಂಜಾನ್ ಸೀಸನ್ ಇಸ್ ಗೋಯಿಂಗ್ ಆನ್. ಸೊ ತುಂಬಾನೇ ರಿಕ್ವೈರ್ಮೆಂಟ್, ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಅಲ್ಲಿ ಸಪ್ಲೈ ಇಲ್ಲ, ಆಟೋಮೆಟಿಕಲಿ ರೈಸ್ ಆಗೋಗಿದೆ ಪ್ರೈಸ್. ದಿನನಿತ್ಯದ ಬಳಕೆ ಹೆಂಗೆ ರೈಸ್ ಆಗುತ್ತೆ ಅನ್ನಕ್ಕೆ ದಿಸ್ ಇಸ್ ಎ ಕ್ಲಾಸಿಕ್ ಎಕ್ಸಾಂಪಲ್ ಆಫ್ ಟುಡೇಸ್ ಇದು. ದಿಸ್ ಮೇ ನಾಟ್ ಬಿ ಓನ್ಲಿ ರಿಸ್ಟ್ರಿಕ್ಟೆಡ್ ಟು ದ ಡ್ರೈ ಫ್ರೂಟ್ಸ್. ಇಟ್ ವಿಲ್ ಗೆಟ್ ಎಲ್ಲ ಅದಕ್ಕೂ ಎಕ್ಸ್ಟೆಂಡ್ ಆಗ್ತದೆ. ಗೋಲ್ಡ್ ಬಿಡಿ, ಅಟ್ಲೀಸ್ಟ್ ಗೋಲ್ಡ್ ಸಿಲ್ವರ್ ಆದ್ರೂ ನಮ್ ಊಟ ತಿಂಡಿಗೆ ಡೈಲಿ ಸಾಮಾನ್ಯ ಜನತೆಗೆ ಎಸೆನ್ಷಿಯಲ್ ಅಲ್ಲ. ಇದೇ ತರ ನಾಳೆ ಫುಡ್, ತರಕಾರಿ ಎಲ್ಲಾನು ಜಾಸ್ತಿ ಆಗೋದ್ರೆ ಸಾಮಾನ್ಯ ಜನತೆ ಏನ್ ಮಾಡ್ತಾರೆ ಇಲ್ಲಿ? ವಾಟ್ ಈಸ್ ದಟ್ ವಿ ಆರ್ ಗೋಯಿಂಗ್ ಟು ಡೂ? ಆಮೇಲೆ ನೋಡಿ, ಅಲ್ಲಿ ಭಾರತೀಯರು
ಹತ್ತತ್ರ 90 ಲಕ್ಷ ಜನ ಸಿಕ್ಕಾಕೊಂಡಿದ್ದಾರೆ. 90 ಲ್ಯಾಕ್ ಪೀಪಲ್, 97 ಲ್ಯಾಕ್ಸ್ ಇರ್ಬೋದು ಗಲ್ಫ್ ಕಂಟ್ರೀಸ್ ಅಲ್ಲಿ. ಅಲ್ಲಿಂದ ಬರೋ ವರಮಾನ ಹತ್ತತ್ರ 38% NRI ವರಮಾನ ನಿಮ್ಗೆ ಭಾರತಕ್ಕೆ ಬರ್ತಾ ಇರೋ ಡಾಲರ್ಸ್ ಆಗ್ಲಿ ಫಾರಿನ್ ಕರೆನ್ಸಿ ಆಗ್ಲಿ 38% ವಾಸ್ ಕಮಿಂಗ್ ಫ್ರಮ್ ಗಲ್ಫ್ ಕಂಟ್ರೀಸ್ ಓನ್ಲಿ. ಅದಕ್ಕೊಂದು ಹೊಡೆತ ಬಿತ್ತು. ಈಗ ಅಲ್ಲಿರೋ ಜನಗಳ ಐ ಡೋಂಟ್ ನೋ ವಾಟ್ ದ ಎಕನಾಮಿ ವಿಲ್ ಗೋಯಿಂಗ್ ಟು ಕೊಲಾಪ್ಸ್ ಆಗತ್ತಾ ಇಲ್ಲ ಎಕನಾಮಿ ಸ್ಟ್ಯಾಂಡ್ ಆಗತ್ತಾ. ಯಾಕಂದ್ರೆ ದುಬೈಯಲ್ಲಿ ತುಂಬಾ ಜನ ಇನ್ವೆಸ್ಟ್ ಮಾಡಬೇಕು, ತುಂಬಾ ಇಂಡಸ್ಟ್ರೀಸ್ ಗಳು ಬರಬೇಕು, ತುಂಬಾನೇ ಬಿಕಾಸ್ ಇಟ್ ಇಸ್ ದ ಸೇಫೆಸ್ಟ್ ಹೆವೆನ್ ಫಾರ್ ಇನ್ವೆಸ್ಟ್ಮೆಂಟ್ ಅನ್ನೋದೊಂದಿತ್ತು. ಈ ಒಂದು ಅಚಾತುರ್ಯ ಆದ್ಮೇಲೆ ಎಷ್ಟು ಜನ ಇನ್ವೆಸ್ಟ್ಮೆಂಟ್ ನ ವಾಪಸ್ ತೆಗಿತಾರೆ, ಇಟ್ ಈಸ್ ನಾಟ್ ಎ ಸೇಫ್ ದೇಶ ಅಂತ. ಅದ್ ತೆಗೆದಾಗ ಎಷ್ಟು ಜನ ಎಂಪ್ಲಾಯ್ಮೆಂಟ್ ಹೋಗುತ್ತೆ. ಈ ತರ ನೀವು ಯೋಚನೆ ಮಾಡ್ಕೊಂಡು ಹೋದ್ರೆ ದೇರ್ ಇಸ್ ನೆವರ್ ಎಂಡಿಂಗ್. ಸೊ ದೇರ್ ಇಸ್ ಓನ್ಲಿ ವಿ ಸಿ ಓನ್ಲಿ ಲಾಸಸ್ ಇಟ್ ಸೆಲ್ಫ್. ಯುದ್ಧ ಯಾವತ್ತೂ ಪಾಸಿಟಿವ್ನೆಸ್ ಬರೋಕ್ಕಿಂತ ಬರೇ ಲಾಸಸ್ಸೇ ಕಾಣುತ್ತೆ ನಿಮ್ಗೆ ಅಷ್ಟೇ. ನಿಜ. ಮತ್ತೊಂದು ಬ್ರೇಕಿಂಗ್, ಐ ಆಮ್ ನಾಟ್ ಟೆಲಿಂಗ್ ದೇ ಹ್ಯಾವ್ ಝೀರೋಡ್, ಬಟ್ ಅಲ್ಪ ಸ್ವಲ್ಪ ಏನೋ ಉಳಿಸ್ಕೊಂಡಿದ್ದಾರೆ. ಪ್ರಾಬಬ್ಲಿ ಜೂನ್ ವಾರ ಆದ್ಮೇಲೆ ಪ್ರಾಬಬ್ಲಿ ಇರಾನ್ ಸಪ್ಲೈ ಮಾಡಿರ್ಬೋದು ಒಂದಷ್ಟೋ ಇಷ್ಟು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಸೊ ವಾಟ್ maximum damage they cause with minimum weapons, they are trying to do that. ಸೊ ಇದು ತುಂಬಾ ದಿವಸಗಳ ಕಾಲ ಅಂತೂ ಎಳಿಯಕ್ಕಾಗಲ್ಲ. ಮೇ ಬಿ ಈ ವೀಕ್ ಎಳಿಬಹುದು ಅಷ್ಟೇ. ಅದ್ರ ಮೇಲೆ ದೇ ಕೆನಾಟ್ ಅಷ್ಟು ವೆಪನ್ಸ್ ಅವ್ರ ಹತ್ರ ಉಳಿದಿಲ್ಲ ಅಷ್ಟು. ಸೊ ಎಷ್ಟು ಡ್ಯಾಮೇಜ್ ಕಾಸ್ ಮಾಡಕ್ಕಾಗತ್ತೋ ಮಾಡ್ತಾ ಇದಾರೆ ಈಗ. ಸೊ ಅದರಿಂದ ಈಗ ಆಗ್ಲೇ ನೋಡಿ ಇವತ್ತು ಶೇರ್ ಬಿದ್ದೋಯ್ತು. ಎಕನಾಮಿಕಲಿ ಎಷ್ಟು ಡಿಸ್ಟರ್ಬೆನ್ಸ್ ಆಗಿದೆ. ದುಬೈ ಅನ್ನೋ ದೊಡ್ಡ ಏರ್ಪೋರ್ಟೇ ಬಿದ್ದೋಗಿದೆ. ಮೀನ್ಸ್ ದೇರ್ ಇಸ್ ನಥಿಂಗ್ ಇನ್ ದುಬೈ ಏರ್ಪೋರ್ಟ್ ಟುಡೇ. ಮೀನ್ಸ್ ದೇರ್ ಇಸ್ ನೋ ಫ್ಲೈಟ್ಸ್. ಅಂದ್ರೆ ವಾಟ್ ಈಸ್ ದ ಲಾಸ್? ವಾಟ್ ಈಸ್ ದ ಲಾಸ್ ಟು ದಟ್ ಕಂಟ್ರಿ? ಒಂದ್ ದಿವಸ 2 ದಿವಸ ಅಂತ ದೊಡ್ಡ ವಿಶ್ವದಲ್ಲೇ ಅತಿ ದೊಡ್ಡ ಏರ್ಪೋರ್ಟ್ ನಿಂತೋದ್ರೆ ಎಕನಾಮಿಕಲಿ ಯಾವ ತರ ಹೊಡಿಬಹುದು, ಇದೆಲ್ಲ ಅವ್ರು ಮಾಡ್ತಾ ಇದಾರೆ ಈಗ. ಸೊ ಇಟ್ ಈಸ್ ನಾಟ್ ದಟ್ ಕಿಲ್ಲಿಂಗ್ ಆಫ್ ಪೀಪಲ್ ಇಟ್ ಸೆಲ್ಫ್ ವಿಲ್ ಕಾಸ್ ದ ಡ್ಯಾಮೇಜ್ ಟು ದ ಕಂಟ್ರಿ. ಈ ತರ ಎಕನಾಮಿಕಲಿ ಏಟ್ ಕೊಟ್ಟಾಗ ಮತ್ತೆ ಅವ್ರು ರಿವೈವ್ ಆಗಕ್ಕೆ ಬಹಳ ದಿವಸಗಳ ಕಾಲ ಬೇಕು. ಸೊ ಈ ತರ ಮಾಡಕ್ ಶುರು ಮಾಡಿದಾರೆ ಆಗ್ಲೇ. ಬಟ್ ಒಂದ್ ಅನುಮಾನ ಏನ್ ಬರುತ್ತೆ ಸರ್, ಈ ರಷ್ಯಾ ಉಕ್ರೇನ್ ಯುದ್ಧ ಶುರುವಾದಾಗ್ಲೂ ಕೂಡ ಇದೇನ್ ತುಂಬಾ ದಿನ ನಡೆಯಲ್ಲ, ಶರಣಾಗ್ಬಿಡುತ್ತೆ ಅನ್ನೋ ರೀತಿಯಲ್ಲಿ ಇತ್ತು. ಬಟ್ ನಮಗ್ ಪರಿಸ್ಥಿತಿ ಹೆಂಗ್ ಉಲ್ಟಾಯ್ತು ನಾವು ಗಮನಿಸ್ತಾ ಬಂದ್ವಿ. ಇಲ್ಲೂ ಕೂಡ ಅಂದ್ರೆ ಆಯ್ತು ಅವ್ರ ಹತ್ರ ಕೆಪಾಸಿಟಿ ಇಲ್ಲ, ಬಟ್ ಹೊರಗಿನಿಂದ ಸಪೋರ್ಟ್ ಏನಾದ್ರೂ ಸಿಕ್ಕಿ ಈ ಯುದ್ಧ ಮತ್ತಷ್ಟು ಪ್ರೊಲಾಂಗ್ ಆಗೋ ಸಾಧ್ಯತೆಗಳು ಅಂತಿದ್ರೆ, ಹೊರಗಿನಿಂದ ಸಪೋರ್ಟ್ ಸಿಕ್ಕಿದ್ರೆ ಪ್ರೊಲಾಂಗ್ ಆಗತ್ತೆ. ಬಟ್ ಯಾರು ಸಪೋರ್ಟ್ಗೆ ಯಾರು ಕಣ್ಣಿಗೆ ಕಾಣ್ತಾ ಇಲ್ವಲ್ಲ. ಯುಕ್ರೇನಿಗೆ ಇಡೀ ನ್ಯಾಟೋ ನಿಂತಿದೆ ಹಿಂದ್ಗಡೆ. ನ್ಯಾಟೋ ನಿಂತಿಲ್ಲ ಅಂದಿದ್ರೆ ಯುಕ್ರೇನ್ ಯುದ್ಧ ಯಾವಾಗ್ಲೂ ಮುಗಿದೋಗಿರುವಂತ ಅಧ್ಯಾಯ ಅದು. ಸೊ ನ್ಯಾಟೋ ನಿಂತಿರೋದ್ರಿಂದ ದೇ ಆರ್ ಫೀಡಿಂಗ್ ದ ವೆಪನ್ಸ್. ಆಮೇಲೆ ಅವ್ರ ಹತ್ರ ಉಳಿದಿದ್ದು ಎಲ್ಲಾ ವೆಪನ್ಸ್ಗೂ ಶೆಲ್ಫ್ ಲೈಫ್ ಅಂತ ಇರುತ್ತೆ. ಇಷ್ಟು ವರ್ಷ ಆದ್ಮೇಲೆ ಅದು ವೇಸ್ಟ್ ಆಗುತ್ತೆ. ಸುಮಾರು ವೆಪನ್ಸ್ ಇತ್ತು, ಅವ್ರ ಹಳೆ ವೆಪನ್ಸ್ ಎಲ್ಲ ಖಾಲಿ ಮಾಡ್ಕೊಂಡ್ರು, ಹೊಸ ಉತ್ಪಾದನೆಗೆ ಆರ್ಡರ್ ತಗೊಂಡ್ರು. ಸೊ ದೇ ಹ್ಯಾವ್ ಸ್ಟ್ರಕ್ ಎ ಬಿಸ್ನೆಸ್ ವಿತ್ ದಿ ಯುಕ್ರೇನ್ ಅಂಡ್ ದೇ ಆರ್ ಡೂಯಿಂಗ್ ಇಟ್. ದೇ ವಾಂಟ್ ಟು ಕಂಟಿನ್ಯೂ ಇಟ್. ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಬಟ್ ಇರಾನ್ ಆ ಪರಿಸ್ಥಿತಿ ಇಲ್ಲ. ಬಿಕಾಸ್ ಅಲ್ಲಿಗೆ ಯಾರು ಈವನ್ ಆ ಮುಸ್ಲಿಂ ದೇಶಗಳು ಯಾರು ಅವ್ರನ್ನ ಜೊತೆ ನಿಂತಿಲ್ಲ. ಸೊ ದ ಕಂಪ್ಲೀಟ್ಲಿ ದೇ ಹ್ಯಾವ್ ಗಾನ್ ಅಗೇನ್ಸ್ಟ್. ಗಲ್ಫ್ ಕೌನ್ಸಿಲ್ ಇಸ್ ಕಂಪ್ಲೀಟ್ಲಿ ಅಗೇನ್ಸ್ಟ್ ಇರಾನ್. ಈ ಕಡೆ ಟರ್ಕಿ ಏನಾದ್ರೂ ಒಂದ್ ಇಷ್ಟೋ ಸಪೋರ್ಟ್ ಮಾಡಿದ್ರಾರು ಒಂದ್ ಸ್ವಲ್ಪ ದಿವಸ ಎಳಿಯೋದನೋ. ಸೊ ಅವರು ಸಿನ್ಸ್ ಇಟ್ ಇಸ್ ಇನ್ ನ್ಯಾಟೋ ಪ್ರಾಬಬ್ಲಿ ದೇ ಮೇ ನಾಟ್ ಗೋ ಅಗೇನ್ಸ್ಟ್ ಅಮೆರಿಕಾ ಅಂಡ್ ದೇ ಮೇ ಕಮ್. ಟರ್ಕಿ ಇನ್ ಕೇಸ್ ಸರ್ ಏನಾದ್ರೂ ಔಟ್ ಆಫ್ ದ ಬಾಕ್ಸ್ ನಿಂತು ಸಪೋರ್ಟ್ ಮಾಡುವ ಪ್ರಯತ್ನ ಮಾಡಿದ್ರೂ ಕೂಡ ಇರಾನ್ನ ಬಲ ಎಷ್ಟು ಮಟ್ಟಿಗೆ ಹೆಚ್ಚಾಗಬಹುದು? ಒಂದು ಏರ್ ಸ್ಪೇಸ್ ಆಗ್ಲೇ ಅವ್ರು ಕಳ್ಕೊಂಡ್ಬಿಟ್ಟಿದ್ದಾರೆ. ಸೊ ಮೇನ್ಲಿ ಸಪ್ರೆಷನ್ ಆಫ್ ದಿ ಆರ್ಮಿ ಸೀಡ್ ಅಂತ ಏನ್ ಹೇಳ್ತಾರೆ ಅಂದ್ರೆ, ನಾವು ಮಾಡಿದ್ದು ಅದೇನೆ. ಪಾಕಿಸ್ತಾನ್ ಏರ್ ಸ್ಪೇಸ್ ನ ಫಸ್ಟ್ ಕ್ಲಿಯರ್ ಮಾಡ್ಕೊಂಡ್ಮೇಲೆ ದೇ ಬಿಕೇಮ್ ಲಿಟಲ್ ಕಂಪ್ಲೀಟ್ಲಿ ಡೌನ್. ಅದೇ ತರ ಸಪ್ರೆಷನ್ ಆಫ್ ಏರ್ ಸ್ಪೇಸ್ ಅದು ಮಾಡಿದಾಗ ಏನಾಗುತ್ತೆ, ದೇ ಲೂಸ್ ದಿ ಕಂಪ್ಲೀಟ್ ಇದು ವೆನ್ ಏರ್ ಸ್ಪೇಸ್ ಯಾವಾಗ ಅವ್ರು ಕಿತ್ಕೊಂಡ್ಬಿಡ್ತಾರೋ ಅಲ್ಲಿಗೆ ಅವ್ರದ್ದು ಅರ್ಧ ಇದು ಕಿತ್ತೋಯ್ತು ಈಗ. ಸೊ ಈಗ ಹೋಗಿ ಅವ್ರ ಏರ್ ಕ್ರಾಫ್ಟ್ ಕಳ್ಸೋದಾಗ್ಲಿ ಇದು ಮಾಡೋದಾಗ್ಲಿ ಅದೆಲ್ಲ ಆಗದೆ ಇರೋಂತ ಪರಿಸ್ಥಿತಿ. ಸೊ ಈ ಒಂದು ಸ್ಥಿತಿಲಿ ಟರ್ಕಿ ವೆರಿ ಬಿಗಿನಿಂಗ್ ಅವ್ರಿಗೆ ಸಪೋರ್ಟ್ ಮಾಡಿಕೊಂಡು ಮಾರಲಿ ಅವ್ರ ಜೊತೆ ನಿಂತ್ಕೊಂಡು ಈಗ ಎಂಟ್ರಿ ಆಗಿದ್ರೆ ಆಗ್ತಿತ್ತು. ಬಟ್ ಇಟ್ ಇಸ್ ಟೂ ಲೇಟ್ ನೌ ಟು ಗೆಟ್ ಅನ್ ಎಂಟ್ರಿ ಅಂಡ್ ಮತ್ತೆ ಇದು ಮಾಡೋದು ತುಂಬಾನೇ ಕಷ್ಟ. ಇದ್ರ ಜೊತೆಗೆ ನೀವಾಗ್ಲೇ ಈ ಆರ್ಥಿಕ ಪರಿಸ್ಥಿತಿಗಳ ಮೇಲೆ ಆಗೋ ಪರಿಣಾಮದ ಬಗ್ಗೆ ಕೂಡ ಮಾತನಾಡ್ತಿದ್ರಿ ಸರ್. ಅಂದ್ರೆ ಇವತ್ತು ಮಾರ್ಕೆಟ್ ಓಪನ್ ಆಗ್ತಾ ಇದ್ದಾಗೆ ಡೌನ್ ಫಾಲ್ ಇದು ಹೆಂಗೆ ಇದೇ ಟ್ರೆಂಡ್ ಕಂಟಿನ್ಯೂ ಆಗ್ತಾ ಹೋಗುತ್ತಾ? ಖಂಡಿತ. ವೆನ್ ದೇರ್ ಇಸ್ ಇನ್ಸ್ಟೆಬಿಲಿಟಿ ಇನ್ ದ ವರ್ಲ್ಡ್, ಮಾರ್ಕೆಟ್ ಯಾವಾಗ್ಲೂ ಡೌನ್ ಆಗುತ್ತೆ. ಬಿಕಾಸ್ ಎಕ್ಸ್ಪೋರ್ಟ್ಸ್ ಬಿದ್ದೋಗಿರುತ್ತೆ.
ಇಂಪೋರ್ಟ್ಸ್ ಬಿದ್ದೋಗುತ್ತೆ. ಇವತ್ತು ನೋಡಿ ಯಾವ್ದೋ ನಿಮ್ ಟಿವಿಲೇ ನೋಡ್ತಾ ಇದ್ದೆ, ಡ್ರೈ ಫ್ರೂಟ್ಸ್ ರಂಜಾನಿಗೆಲ್ಲ ಕಂಪ್ಲೀಟ್ ಆಲ್ ಡ್ರೈ ಫ್ರೂಟ್ಸ್ ಹ್ಯಾವ್ ಗೋನ್ ಬಿಕಾಸ್ ವಿ ಆರ್ ಗೆಟಿಂಗ್ ಲಾಟ್ ಫ್ರಮ್ ದ ಮಿಡಲ್ ಈಸ್ಟ್ ಕಂಟ್ರೀಸ್. ಸೊ ಈಗ ಯಾವ ಡ್ರೈ ಫ್ರೂಟ್ ಬರ್ತಿಲ್ಲ. ಟು ನೌ ದ ರಂಜಾನ್ ಸೀಸನ್ ಇಸ್ ಗೋಯಿಂಗ್ ಆನ್. ಸೊ ತುಂಬಾನೇ ರಿಕ್ವೈರ್ಮೆಂಟ್ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ, ಅಲ್ಲಿ ಸಪ್ಲೈ ಇಲ್ಲ, ಆಟೋಮೆಟಿಕಲಿ ರೈಸ್ ಆಗೋಗಿದೆ ಪ್ರೈಸ್. ಸಿ ದಿನನಿತ್ಯದ ಬಳಕೆ ಹೆಂಗೆ ರೈಸ್ ಆಗುತ್ತೆ ಅನ್ನಕ್ಕೆ ದಿಸ್ ಇಸ್ ಅ ಕ್ಲಾಸಿಕ್ ಎಕ್ಸಾಂಪಲ್ ಆಫ್ ಟುಡೇಸ್ ಇದು. ದಿಸ್ ಮೇ ನಾಟ್ ಬಿ ಓನ್ಲಿ ರಿಸ್ಟ್ರಿಕ್ಟೆಡ್ ಟು ದ ಡ್ರೈ ಫ್ರೂಟ್ಸ್, ಇಟ್ ವಿಲ್ ಗೆಟ್ ಎಲ್ಲ ಅದಕ್ಕೂ ಎಕ್ಸ್ಟೆಂಡ್ ಆಗ್ತಾ ಗೋಲ್ಡ್ ಬಿಡಿ, ಅಟ್ಲೀಸ್ಟ್ ಗೋಲ್ಡ್ ಸಿಲ್ವರ್ ಆದ್ರೂ ನಮ್ ಊಟ ತಿಂಡಿಗೆ ಡೈಲಿ ಸಾಮಾನ್ಯ ಜನತೆಗೆ ಎಸೆನ್ಷಿಯಲ್ ಅಲ್ಲ. ಇದೇ ತರ ನಾಳೆ ಫುಡ್ ತರಕಾರಿ ಎಲ್ಲಾನು ಜಾಸ್ತಿ ಆಗೋದ್ರೆ ಸಾಮಾನ್ಯ ಜನತೆ ಏನ್ ಮಾಡ್ತಾರೆ ಇಲ್ಲಿ? ವಾಟ್ ಈಸ್ ದಟ್ ವಿ ಆರ್ ಗೋಯಿಂಗ್ ಟು ಡೂ? ಆಮೇಲೆ ನೋಡಿ ಅಲ್ಲಿ ಭಾರತೀಯರು ಹತ್ತತ್ರ 90 ಲಕ್ಷ ಜನ ಸಿಕ್ಕಾಕೊಂಡಿದ್ದಾರೆ. 90 ಲ್ಯಾಕ್ ಪೀಪಲ್, 97 ಲ್ಯಾಕ್ಸ್ ಇರ್ಬೋದು ಗಲ್ಫ್ ಕಂಟ್ರೀಸ್ ಅಲ್ಲಿ. ಅಲ್ಲಿಂದ ಬರೋ ವರಮಾನ ಹತ್ತತ್ರ 38% NRI ವರಮಾನ ನಿಮ್ಗೆ ಭಾರತಕ್ಕೆ ಬರ್ತಾ ಇರೋ ಡಾಲರ್ಸ್ ಆಗ್ಲಿ ಫಾರಿನ್ ಕರೆನ್ಸಿ ಆಗ್ಲಿ 38% ವಾಸ್ ಕಮಿಂಗ್ ಫ್ರಮ್ ಗಲ್ಫ್ ಕಂಟ್ರೀಸ್ ಓನ್ಲಿ. ಅದಕ್ಕೊಂದು ಹೊಡೆತ ಬಿತ್ತು. ಈಗ ಅಲ್ಲಿರೋ ಜನಗಳ ಐ ಡೋಂಟ್ ನೋ ವಾಟ್ ದ ಎಕನಾಮಿ ವಿಲ್ ಗೋಯಿಂಗ್ ಟು ಕೊಲಾಪ್ಸ್ ಆಗತ್ತಾ ಇಲ್ಲ ಎಕನಾಮಿ ಸ್ಟ್ಯಾಂಡ್ ಆಗತ್ತಾ? ಯಾಕಂದ್ರೆ ದುಬೈಯಲ್ಲಿ ತುಂಬಾ ಜನ ಇನ್ವೆಸ್ಟ್ ಮಾಡಬೇಕು, ತುಂಬಾ ಇಂಡಸ್ಟ್ರೀಸ್ ಗಳು ಬರಬೇಕು, ತುಂಬಾನೇ ಬಿಕಾಸ್ ಇಟ್ ಇಸ್ ದ ಸೇಫೆಸ್ಟ್ ಹೆವೆನ್ ಫಾರ್ ಇನ್ವೆಸ್ಟ್ಮೆಂಟ್ ಅನ್ನೋದೊಂದಿತ್ತು. ಈ ಒಂದು ಅಚಾತುರ್ಯ ಆದ್ಮೇಲೆ ಎಷ್ಟು ಜನ ಇನ್ವೆಸ್ಟ್ಮೆಂಟ್ ನ ವಾಪಸ್ ತೆಗಿತಾರೆ? ಇಟ್ ಈಸ್ ನಾಟ್ ಎ ಸೇಫ್ ದೇಶ ಅಂತ. ಅದ್ ತೆಗೆದಾಗ ಎಷ್ಟು ಜನ ಎಂಪ್ಲಾಯ್ಮೆಂಟ್ ಹೋಗುತ್ತೆ? ಈ ತರ ನೀವು ಯೋಚನೆ ಮಾಡ್ಕೊಂಡು ಹೋದ್ರೆ ದೇರ್ ಇಸ್ ನೆವರ್ ಎಂಡಿಂಗ್. ಸೊ ದೇರ್ ಇಸ್ ಓನ್ಲಿ ವಿ ಸಿ ಓನ್ಲಿ ಲಾಸಸ್ ಇಟ್ ಸೆಲ್ಫ್. ಯುದ್ಧ ಯಾವತ್ತೂ ಪಾಸಿಟಿವ್ನೆಸ್ ಬರೋಕ್ಕಿಂತ ಬರೇ ಲಾಸಸ್ಸೇ ಕಾಣುತ್ತೆ ನಿಮ್ಗೆ ಅಷ್ಟೇ. ನಿಜ. ಮತ್ತೊಂದು ಬ್ರೇಕಿಂಗ್